ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇವತ್ತು ಒಂದು ಚಾಲೆಂಜ್ ತಗೋಣ ಅಂತ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ 365 ಬಾಡಿ ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್. ಎಲ್ಲರೂ 75 ಹಾರ್ಟ್ ಚಾಲೆಂಜ್, 21 ಡೇಸ್, 35 ಡೇಸ್ ಈ ತರ ಮಾಡ್ತಾರೆ. ಸೊ ನಾನು 365 ಮಾಡೋಣ ಅಂತ ಅಂದ್ಬಿಟ್ಟು 365 ಡೇಸ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್ ನ ತಗೊಂಡಿದ್ದೀನಿ. ಅದರಲ್ಲಿ ಡೇ 1 ಇವತ್ತು. ಈ ಚಾಲೆಂಜ್ ನಾನು ಕಂಪ್ಲೀಟ್ ಮಾಡ್ತೀನೋ ಇಲ್ವೋ ಅಂತ ಅದಂತೂ ನನಗೆ ಗೊತ್ತಿಲ್ಲ, ಬಟ್ ಮಾಡ್ಲೇಬೇಕು ಅಂತ ನಾನು ಈ ಚಾಲೆಂಜ್ ನ ತಗೊಂಡಿದ್ದೀನಿ. ಸೊ ಕಂಪ್ಲೀಟ್ ಮಾಡ್ತೀನಿ ಏನೋ ಅಂತ ನಾನು ನಿಮ್ ಜೊತೆನೆ ಶೇರ್ ಮಾಡ್ಕೊಳ್ತಾ ಬರ್ತೀನಿ. ಸೊ ನಂದು ಇದು ಡಯಟ್ ಫುಡ್ ಗಳೆಲ್ಲ ನಾನು ಎಕ್ಸ್ಟ್ರಾ ಡಯಟ್ ಫುಡ್ ಗಳು ಖರ್ಚು ಮಾಡಿ ತಗೊಳಲ್ಲ. ಮನೇಲಿರುವಂತಹ ಎಷ್ಟು ಆಗುತ್ತೋ ಅಷ್ಟು ಫುಡ್ ಗಳನ್ನ ತಿನ್ಕೊಂಡು ಈ ಡಯಟ್ ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವರ್ಕೌಟ್ ಅಷ್ಟೇ. ಸೊ ನಾನು ಯಾವುದೇ ಜಿಮ್ಗೆ ಅಥವಾ ಯಾವುದೇ ಇದಕ್ಕೆ ಹೋಗ್ತಾ ಇಲ್ಲ. ಸೊ ಮನೆಯಲ್ಲೇ ಹೇಗೆ ವರ್ಕೌಟ್ ಮಾಡಿ, ಹೇಗೆ ಎಕ್ಸರ್ಸೈಸ್ ಮಾಡಿ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ತೀನಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವರ್ಕೌಟ್ ಎಲ್ಲ ಮುಗೀತು. 6:15ಗೆ ಎಲ್ಲ ಹೋಗಿ ಫ್ರೆಶ್ ಅಪ್ ಆಗಿ ಬಾಳೆ ಹೂವಿಂದು ಜ್ಯೂಸ್ ಕುಡಿಯೋಕೆ ನಂಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಅದಕ್ಕೋಸ್ಕರ ಜ್ಯೂಸ್ ಕುಡ್ದೆ. ಅದಕ್ಕೆ ಕುಡ್ದು ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ಕ್ಯಾರೆಟ್ ಜ್ಯೂಸ್ ಕುಡ್ದೆ. ಅದಾದ್ಮೇಲೆ ಬ್ರೇಕ್ಫಾಸ್ಟ್ಗೆ ನಾನು ಓಟ್ಸ್ ಶೇಕ್ ಕುಡ್ದೆ. ಸೊ ಇನ್ನ ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್ ಡಯಟ್ ಅಲ್ಲಿ. ತುಂಬಾನೇ ನೀರ್ ಕುಡಿಬೇಕು. ಜಾಸ್ತಿ ನೀರ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಮಧ್ಯದಲ್ಲಿ ಸ್ನಾಕ್ಸ್ಗೆ ಅಂತ ಪೀನಟ್ ಬಾಲ್ಸ್ ತಗೊಂಡೆ. ಇನ್ನ ಮಧ್ಯಾಹ್ನದ ಊಟ ಅನ್ನ ಸಾಂಬಾರ್ ಪಲ್ಯ ಒಂದಷ್ಟು ಕ್ಯಾರೆಟ್ ಪೀಸಸ್ ತಗೊಂಡೆ. ಆಮೇಲೆ ಸ್ವಲ್ಪ ಕ್ಲಾಸಸ್ ಕೇಳೋದಿತ್ತು, ಇಂಗ್ಲಿಷ್ ಕ್ಲಾಸಸ್ ನ ಅಟೆಂಡ್ ಮಾಡಿ ಒಬ್ರದ್ದು ಜೀವನ ಚರಿತ್ರೆದು ಬುಕ್ ಇತ್ತು, ಅದನ್ನ ಓದ್ತಾ ಇದ್ದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ಗ್ರೀನ್ ಟೀ ಕುಡಿದೆ 1 ಗ್ಲಾಸು. ಇನ್ನು ನೈಟ್ ಊಟಕ್ಕೆ ಅನ್ನ ಸಾಂಬಾರ್ ಚಪಾತಿ ಪಲ್ಯ ಮತ್ತೆ ಕ್ಯಾರೆಟ್ ಪೀಸಸ್ ತಗೊಂಡೆ. ಸ್ವಲ್ಪ ಊಟನೂ ಸಡನ್ ಆಗಿ ಕಡಿಮೆ ಮಾಡೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನಾನು ಊಟ ಮಾಡೋದಕ್ಕಿಂತ ಇನ್ನೂ ಸ್ವಲ್ಪ ಕಡಿಮೆನೇ ನಾನು ತಗೊಂಡಿದ್ದೀನಿ. ಇನ್ನು ನೈಟು ಸ್ವಲ್ಪ ಊಟ ಎಲ್ಲ ಮುಗಿದ್ಮೇಲೆ ವಾಕಿಂಗ್ ಮಾಡಿ ಮಲ್ಕೊಂಡೆ. ಕೊನೆಯದಾಗಿ ನಾವಾಯ್ತು ನಮ್ಮ ಲೈಫ್ ಆಯ್ತು ಅಂತ ಇದ್ರೆ ನಾವು ತುಂಬಾ ಚೆನ್ನಾಗಿರ್ತೀವಿ. ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದನ್ನ ಕಡಿಮೆ ಮಾಡೋಣ.